ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಪಾಠ 330 ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೆಲ್ಕಮ್ ಟು ಗುರುಕುಲ್ ಫನ್ ಲರ್ನಿಂಗ್. ಟುಡೇ ವಿ ಆರ್ ಇನ್ ಕ್ಲಾಸ್ 330. ಬಂಧುಗಳೇ, ಹಿಂದಿನ ತರಗತಿಯಲ್ಲಿ ಲಘು ಅಂದರೆ ಏನು, ಗುರು ಅಂದರೆ ಏನು, ಅವುಗಳ ಚಿಹ್ನೆ ಯಾವುದು ಇದನ್ನು ನೋಡಿದ್ವಿ. ಇವತ್ತು ನಾವೊಂದಷ್ಟು ಉದಾಹರಣೆಯೊಂದಿಗೆ ಕಲಿಯೋಣ ಬನ್ನಿ. In the last class, we learned what is Laghu and what is Guru. We learned the symbols used to denote them. Today, we will learn about Laghu. ಬಂಧುಗಳೇ, ಇಲ್ಲಿ ಕೆಂಪು ಅಕ್ಷರದಲ್ಲಿ ಬರೆದಂತಹ, ಕೆಂಪು ಬಣ್ಣದಿಂದ ಬರೆದಂಥ ಅಕ್ಷರಗಳನ್ನು ಓದೋಣ. ಇದನ್ನು ನಿಲ್ಲಿಸದೆ ಓದಬೇಕು. ಅ, ಇ, ಉ, ರು, ಎ, ಓ, ಕಲಿ, ಕುರು, ಗೆ, ಮೋ. ಅಂದರೆ ಇವುಗಳನ್ನು ಓದಲಿಕ್ಕೆ ನಮಗೆ ಒಂದು ಚಿಟಿಕೆಯಷ್ಟು, ನೋಡಿ ಹೀಗೆ, ಇದು ಚಿಟಿಕೆ, ಒಂದು ಚಿಟಿಕೆಯಷ್ಟು ಕಾಲ ಸಾಕಾಗುತ್ತೆ. ಇದನ್ನು ನಾವು ಛಂದಸ್ಸಿನ ಭಾಷೆಯಲ್ಲಿ ಲಘು ಅಂತ ಕರಿತೇವೆ. ಒಂದು ಚಿಟಿಕೆಯಷ್ಟು ಕಾಲವನ್ನು ತೆಗೆದುಕೊಳ್ಳುವಂತಹ ಒಂದು ಏನು ಅಕ್ಷರಗಳಿದ್ದಾವೆ ಅವುಗಳನ್ನು ಛಂದಸ್ಸಿನ ಭಾಷೆಯಲ್ಲಿ ಲಘು ಅಂತ ಕರಿತೇವೆ. ಲಘು ಯಾವ ಗುರುತು? ನಾವು ಇಂಗ್ಲೀಷ್ ಅಕ್ಷರದ, ಅಂದರೆ ದೊಡ್ಡ ಅಕ್ಷರ ಚಿಕ್ಕ ಅಕ್ಷರ ಅಂತೇಳಿ ಯು ಎಂಬ ಚಿಹ್ನೆಯೊಂದಿಗೆ ಇದನ್ನು ಬಳಸ್ತೇವೆ. ಈಗ ಇದನ್ನು ಬರೆಯುವ ರೀತಿಯನ್ನು ನೋಡೋಣ. Let us read the letters in red. A, I, U, Ru, E, O, Ka, Li, Ku, Ru, Ge, Mo. When we observe, we get to know that the time taken to read each of these letters is the time taken to snap our fingers, like so. A, I, Ku. In Chandasu, we call this Laghu. So that is denoted by uppercase U. Let us see how to denote that the letters are Laghu. ಈಗ ಇಲ್ಲಿ ಏನಿದೆ? ಅ, ಇ, ಉ, ರು, ಎ, ಓ, ಕ, ಲಿ, ಕು, ರು, ಗೆ, ಮೋ. ಅದೇ ಅಕ್ಷರಗಳು ಇಲ್ಲಿ ಬಂದಿದೆ. ಅಂದರೆ ಇವೆಲ್ಲವೂ ಏನು, ಒಂದು ಚಿಟಿಕೆಯಷ್ಟು ಕಾಲವನ್ನು ತಗೊಳ್ತವೆ ಹೇಳಲಿಕ್ಕೆ. ಒಂದು ಚಿಟಿಕೆಯಷ್ಟು ಕಾಲ. ಅ ಒಂದು ಚಿಟಿಕೆ, ಇ ಒಂದು ಚಿಟಿಕೆ, ಹೀಗೆ. ಹಾಗಾಗಿ ಆ ಅಕ್ಷರಗಳ ಮೇಲ್ಭಾಗದಲ್ಲಿ ಯಾವ ಗುರುತನ್ನು ಹಾಕಿದ್ದೇವೆ ನಾವು? ಲಘು ಗುರುತು. ಇದನ್ನು ಲಘು ಅಂತಲೇ ಹೇಳಬೇಕು, ಯು ಅಲ್ಲ, ಇದು ಲಘು. ಇದು ನಾವು ತಿಳಿಸ್ಕೊಡ್ಲಿಕ್ಕಾಗಿ ಇದು ಇಂಗ್ಲೀಷಿನ ಮಹಾಪ್ರಾಣಾಕ್ಷರ, ಮಹಾಪ್ರಾಣ ಅಲ್ಲ, ದೊಡ್ಡ ಅಕ್ಷರ ಅಂತೀವಿ, ಕ್ಯಾಪಿಟಲ್ ಲೆಟರ್. ಅದನ್ನು ನಾವು ಇಲ್ಲಿ ಹೇಳಿದ್ವಿ. ಆದರೆ ಅಕ್ಷರದ ಮೇಲ್ಭಾಗದಲ್ಲಿ ಬರೆಯುವಾಗ, ಪ್ರತಿ ಅಕ್ಷರದ ಮೇಲ್ಭಾಗದಲ್ಲಿ ಬರೆಯುವಾಗ ಇದಕ್ಕೆ ನಾವು ಲಘು ಅಂತಲೇ ಹೇಳಬೇಕು. ಯಾಕೆ ಇದು ಎಲ್ಲವೂ ಯಾಕೆ ಲಘುವೇ ಬಂದಿದೆ? ಒಂದು ಇದನ್ನು ಹೇಳಲಿಕ್ಕೆ ಒಂದು ಚಿಟಿಕೆಯಷ್ಟು ಕಾಲ ನಮಗೆ ಸಾಕಾಗತ್ತೆ. ಈ ಅಕ್ಷರಗಳನ್ನು ಹೇಳುವಾಗ ಒಂದು ಚಿಟಿಕೆಯಷ್ಟು ಕಾಲ ಸಾಕಾಗತ್ತೆ. ಹಾಗಾಗಿ ಇದನ್ನು ನಾವು ಲಘು ಅಂತ ಹೇಳ್ತೇವೆ. ಮುಂದಿನ ತರಗತಿಯಲ್ಲಿ ನಾವು ಗುರು ಅದರ ಬಗ್ಗೆ ತಿಳಿಯೋಣ. ಧನ್ಯವಾದಗಳು. How do we denote that the letters are Laghu? We write the uppercase U, that is the Laghu symbol, on top of the letter. On top of A, that takes one snap of a finger time, we write uppercase U. Similarly, all the other letters take one matra time and they are denoted by the uppercase U on top of the respective letter. In the next class, we will learn about Guru. Thanks for learning with us. We will see you in the next class.